ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ. ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದೇನೆ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ, ಅದನ್ನು ತುರಿದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ತುರಿದಿದ್ದು ಮಿಕ್ಸಿ ಜಾರಿಗೆ ಹಾಕಿದ್ರೆ ಆವಾಗ ಬೇಗ ಗ್ರೈಂಡ್ ಆಗುತ್ತೆ. ಕಟ್ ಮಾಡಿದಿದ್ರೆ ಅದು ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ, ದೋಸೆ ನೀಟಾಗಿ ಬರೋದಿಲ್ಲ. ಸೊ ತುರಿದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ಜಾರಿಗೆ ಹಾಕ್ಕೊಳ್ಳೋಣ. ಒಂದು ಸೌತೆಕಾಯಿನ ಒಂದು 3 ಜನ ತಿನ್ಬೋದು ಅಷ್ಟೇ ದೋಸೆನ. ಇವಾಗ ನೋಡಿ, ನಾನು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ತುರಿದ್ಬಿಟ್ಟು ಹಾಗೆ ಇದಕ್ಕೆ 3 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬಟ್ಲ ಚಿರೋಟಿ ರವೆ, ಅಂದರೆ ಒಂದು ಬೌಲ್ ಆಗೋಷ್ಟು. ನೀವು ಜಾಸ್ತಿ ಜನಕ್ಕೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನು 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀರು ಹಾಕದೇ ರುಬ್ಕೋಬೇಕು ಇವಾಗ, ಯಾಕಂದರೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದು, ಅದಕ್ಕೆ ನೀರು ಹಾಕ್ಕೋಬಾರ್ದು ಸ್ಟಾರ್ಟಿಂಗಲ್ಲಿ. ನೋಡಿ, ಒಂದು ರೌಂಡ್ ತಿರು ಆದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿರಿ. ಇವಾಗ ಗ್ರೈಂಡ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಬರಬೇಕು. ದೋಸೆ ಹಿಟ್ಟಿನ ಹದದ ಥರ ಬರಬೇಕು. ಇವಾಗ ನೋಡಿ, ನಾನು ಗ್ರೈಂಡ್ ಆದಮೇಲೆ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಬರಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುವೂ ಆಗಬಾರ್ದು. ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ತೆಳುವಾದರೆ ಈ ದೋಸೆ ಬರೋದಿಲ್ಲ. ಇದು ಅಕ್ಕಿ ದೋಸೆ ಥರ ಅಲ್ಲ ಹಿಟ್ಟು. ಈ ರೀತಿಯಾಗಿ ರವೆ ಇರೋದ್ರಿಂದ ಸ್ವಲ್ಪ ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡೋಣ. ಹಾಗೆ ಸೌತೆಕಾಯಿ ತಿನ್ನದೇ ಇರೋರು ಅವರಿಗೆ ಭಾಳ ಯೂಸ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿ ಕೊಡ್ಬೋದು. ನೀವು ನೋಡ್ತಿರ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ. ದೋಸೆ ಹಿಟ್ಟಿನ ಥರನೇ ಇರಬೇಕು, ಆ ರೀತಿಯಾಗಿ ರುಬ್ಕೊಂಡು ಇಟ್ಕೋಬೇಕು. ಇವಾಗ ರೆಡಿಯಾಗಿದೆ. 10 ನಿಮಿಷ ಇಟ್ಬಿಟ್ಟು ನಾನು ದೋಸೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದೋಸೆ ತೆವಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಬರಬೇಕು. ಇವಾಗ ನಾನು ಒಂದು ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಮುಂದೆ ಕಟ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಯನ್ನು ಸವರಿಬಿಟ್ಟು ದೋಸೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ದೋಸೆನ ಕಟ್ ಆಗೋದಿಲ್ಲ, ಹಾಗೆ ಹರಿಯೋದಿಲ್ಲ. ನೀವು ನಾನ್ ಸ್ಟಿಕ್ ತವಾಯಲ್ಲಿ ಮಾಡ್ತಿದ್ರೆ ಈರುಳ್ಳಿನ ಯೂಸ್ ಮಾಡದೇ ಇದ್ದರೆ ನಡಿತೈತಿ. ಸೊ ಈ ರೀತಿ ನಾನು ಕಬ್ಬಿಣದ ತವಾಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನ ಹೊರಗಿನ ಸೈಡ್ ಹೋಗಿದೆ, ಸೊ ನಾನು ಹೊರಗೆ ಹೋಗುತ್ತೆ ಅಂತ ನಾನು ದೋಸೆಯಲ್ಲಿ ಹಾಕ್ಕೊತಾ ಇದ್ದೀನಿ. ದೋಸೆದ ಮೇಲೆ ಹಾಕ್ಕೋಬೇಕು ಎಣ್ಣೆನ. ಸ್ವಲ್ಪ ನಾನು ಹಾಕುವಾಗ ಸ್ವಲ್ಪ ಹೊರಗಡೆ ಹೋಗಿತ್ತು. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ತಿರ್ಬೋದು ನೀವು. ದೋಸೆನ ಬೇಗ ಎದ್ದೇಳುತ್ತೆ. ಸೊ ಇವಾಗ ನಾನು ತಿರುಗಿ ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟಿ ಅಂತೂ ಸೂಪರಾಗಿರುತ್ತೆ. ನಿಮಗೆ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವನ್ನ ಕ್ರಿಸ್ಪಿ ಮಾಡ್ಕೋಬೇಕು. ಇಲ್ಲ ನಿಮಗೆ ಹಾಗೆ ಮೆತ್ತಗೆ ಇಷ್ಟ ಆದರೆ ಅದು ತುಂಬ ರುಚಿಯಾಗಿರುತ್ತೆ, ಆ ರೀತಿಯೂ ಮಾಡ್ಕೋಬೋದು ನೀವು. ನೋಡಿ, ಇವಾಗ ದೋಸೆ ನೋಡ್ತಿರ್ಬೇಕು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಇನ್ಸ್ಟಂಟ್ ದೋಸೆ, ಆ ರೀತಿ ಮಾಡ್ಕೋಬೋದು ನೀವು. ಬೇಗ ರೆಡಿ ಮಾಡಿಕೊಂಡು ಚಿಕ್ಕ ಮಕ್ಕಳು ದೋಸೆ ಬೇಕಂತ ಹಠ ಮಾಡಿದಾಗ ಈ ರೀತಿಯಾಗಿ ನೀವು ದೋಸೆನ ಮಾಡಿಕೊಡ್ಬೋದು. ಹಾಗೆ ಹೆಲ್ದಿನೂ ಕೂಡ ಇದು. ಇವಾಗ ರೆಡಿ ಆಗ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಬೆನ್ಸ್ಬಿಟ್ಟು ನಾನು ತೆಗಿತಾ ಇದ್ದೀನಿ. ಇವಾಗ ನಿಮಗೆ ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಟಾರ್ಟಿಂಗಲ್ಲಿ ಒಂದು ದೋಸೆ ಒಂದು ಸ್ವಲ್ಪ
ಹೆಚ್ಚು ಕಮ್ಮಿ ಹರಿದು ಹೋಗುತ್ತಾ. ಸೊ ಅದಕ್ಕೆ ಮಾಡ್ಕೋತಾ ಇದ್ದೀನಿ ನೋಡಿ ನಾನು. ಇವಾಗ ಸ್ವಲ್ಪ ಹಾಕಿಬಿಟ್ಟು ಈರುಳ್ಳಿನ ಈ ರೀತಿಯಾಗಿ ಮಾಡ್ಕೋಬೇಕು. ದೋಸೆ ಬೇಗ ಏಳುತ್ತೆ, ಅಂಟ್ಕೊಳ್ಳೋದಿಲ್ಲ. ತವಿನ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬಿಡಬೇಕು, ಕಾಯಬೇಕಲ್ಲ ಎಣ್ಣೆನ. ಸೊ ಇವಾಗ ದೋಸೆ ಹಾಕ್ಕೊಳ್ಳೋಣ. ನೋಡ್ತಿರ್ಬೋದು ನೀವು, ಜಾಸ್ತಿ ಏನು ರೌಂಡ್ ಶೇಪಾಗಿ ಮಾಡಿದ್ರೆ ಸಾಕು. ಈ ಥರ ಏನು ತಿದ್ದಬೇಕಂತ ಏನಿಲ್ಲ. ದೋಸೆ ನಾರ್ಮಲ್ ದೋಸೆ ಥರ ಈ ರೀತಿ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ. ಈ ರೀತಿಯಾಗಿ ರೌಂಡಾಗಿ ಮಾಡ್ಕೋಬೋದು ನೀವು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತಿರುವಿ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿದೆ ಈ ದೋಸೆ. ನೀವು ತುಂಬ ಇಷ್ಟಪಡ್ತೀರಾ. ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ಭಾಳ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಯೂಸ್ ಇಲ್ಲ ಇದಕ್ಕೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೊಂದು ಸತಿ ತಿರುವಿ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಬೆಂದಿದೆ. ಇವಾಗ ತಿರುವಿ ಹಾಕ್ಕೊಳ್ಳೋಣ. ಇದು ಫುಲ್ ನೀಟಾಗಿ ಬೇಯಬೇಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ತಿರುವಿ ಹಾಕ್ಕೊಂಡು ಈ ಥರ ಮಾಡಿ ನೀವು ಪ್ಲೇಟಿಗೆ ಹಾಕ್ಕೋಬೋದು. ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.